ಇವತ್ತು ವರ್ಕೌಟ್ ಮಾಡಕ್ ಹಾಕಿದಿಲ್ಲ ಅಂತ ಅನ್ಕೊಂಡಿದ್ದೆ. ನಿನ್ನೆ ಸ್ವಲ್ಪ ತುಂಬ ಆರಾಮಿಲ್ಲಾಗಿತ್ತು. ರಾತ್ರಿ ಹಾಸ್ಪಿಟ್ಲಿಗೆ ಹೋಗಿದ್ದೆ. ನಾನು ಕೆಲ್ಸಕ್ಕೂ ಹೋಗಿಲ್ಲ ಆಯ್ತು, ರೂಮಲ್ಲೇ ಮಲ್ಕೊಂಡಿದ್ದೆ. ಮಲಗ್ಲಿಕ್ಕೆ ಆಗ್ತಿಲ್ಲ ಆಯ್ತು ನನಗೆ. ಭಾಳ ತಲೆನೋವು ಮತ್ತು ಮೈಯೆಲ್ಲ ಬಿಸಿ ಆಗೋದು ಆ ಥರ ಆಗತ್ತಿತ್ತು. ಅದ್ರ ಸಲುವಾಗಿ 8 ಗಂಟೆಗೆ ಹೋದೆ ನಾನು ಹಾಸ್ಪಿಟಲ್ಗೆ. ಹೋದಾದ್ಮೇಲೆ ಡಾಕ್ಟರ್ ಬ್ಲಡ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್ ಮಾಡಿದ್ರೆ ಅದ್ರಲ್ಲೇನೆಲ್ಲ ನಾರ್ಮಲ್ ಇತ್ತು. ಮತ್ತು ಅದ್ರ ಸಲುವಾಗಿ ಅವ್ರು ಹೇಳಿದ್ರು ಸ್ವಲ್ಪ ಒಂಥರ ವೈರಸ್ ಥರ ಇದ್ದು ಜ್ವರ ಬಂದೈತಿ, ಇದೊಂದು 6 ದಿನ ಇರುತ್ತೆ ಅಂತ ಹೇಳಿದ್ರೆ. ಮತ್ತು ಅದ್ರ ಸಲುವಾಗಿ ಒಂದು ಇಂಜೆಕ್ಷನ್ ಕೊಟ್ಟಿದ್ರೆ ಮತ್ತು ಟ್ಯಾಬ್ಲೆಟ್ ಕೊಟ್ಟು ಕಳಿಸಿದ್ರೆ. ನಿನ್ನೆ ರಾತ್ರಿ ಮತ್ತು 11 ಗಂಟೆಗೆ ಬಂದೆ ನಾನು. 12 ಗಂಟೆಗೆ ಬಂದು ಸ್ವಲ್ಪ ರೈಸ್ ಮಾಡಿ ಇಟ್ಟಿದ್ದೆ, ಅದನ್ನ ಮತ್ತು ಬಿಸಿ ಮಾಡ್ಕೊಂಡು ಅದಕ್ಕೆ ಮೊಸರು ಹಾಕೊಂಡು ತಿಂದಿದ್ದೆ. ಮತ್ತು ಅವರು ಚಪಾತಿ ಕೊಡ್ತಾರಲ್ಲ, ಅವ್ರು ಸ್ವಲ್ಪ ನಂಗೆ ಉಪ್ಪಿನಕಾಯಿ ಒಂದು ಕೊಟ್ಟು ಕಳಿಸಿದ್ರೆ ಅದ್ರ ಕೊಟ್ಟರೆ ತಿಂದು ಟ್ಯಾಬ್ಲೆಟ್ ತೊಗೊಂಡ್ಕೊಂಡಿದ್ದೆ. ಬೆಳಗ್ಗೆ ಆದಮೇಲೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಮತ್ತು ಕೆಲ್ಸಕ್ಕೆ ಹೋಗಿ ಬಂದು ಮತ್ತೆ ನಾಷ್ಟ ಮಾಡಿದ್ಮೇಲೆ ಮತ್ತೆ ಟ್ಯಾಬ್ಲೆಟ್ ತೊಗೊಂಡೆ. ಅಡ್ಡಿಲ್ಲ, ಆರಾಮ್ ಅನ್ಸಾತೈತೆ. ಇವಾಗ ಜಿಮ್ಮಿಗೆ ಬಂದೇನಿ. ಸ್ವಲ್ಪ ಇಲ್ಲಿ ತಲೆ ಬಿಸಿ ಆಗತೈತೆ ಅಷ್ಟೆ. ತಲೆ ಮತ್ತು ಇಲ್ಲಿ ಕಿವಿ ಮ್ಯಾಲಿನೂ ಸ್ವಲ್ಪ ಬಿಸಿ ಆಗತೈತಿ ಅಷ್ಟೇ, ಮತ್ತೇನಿಲ್ಲ. ಸ್ವಲ್ಪ ಬೇಗ ಸಾಕಾಗತೈತಿ, ಸ್ವಲ್ಪ ಬಾಡಿ ವೀಕ್ ಆಗೈತೆ ಅಷ್ಟೆ. ಅದು ಯಾವ ಥರ ಅನ್ಸತ್ತೆ ಅಂದ್ರೆ 3 ದಿನದಿಂದ ಈ ಆರಾಮಿಲ್ದ ಸಲುವಾಗಿ ಸ್ವಲ್ಪ ಏನಾದ್ರೂ ಬಾಡಿ ಈ ಥರ ಟೈಟ್ ಮಾಡಿದ್ರೆ ಸ್ವಲ್ಪ ಮಸಲ್ಸ್ ಕ್ಯಾಚ್ ಆಗ್ತಾವಲ್ಲ, ಆ ಥರ ಆಗತ್ತೈತಿ. ಇದು ಮಾಡೋ ಮುಂಚೆ ಒಂದು 3 ರಿಪಿಟೇಷನ್ ಮಾಡಾದ್ಮೇಲೆ ಸ್ವಲ್ಪ ಇಲ್ಲಿ ಸ್ಕ್ಯಾಪುಲ ಕಡೆ ಹಿಡ್ಕೊಂಡಿರ್ತೈತೆ. ಅದೇನೋ ಅಂದ್ರೆ ನಾನು ಜಾವ್ಲಿನ್ ಥ್ರೋ ಮಾಡೋ ಮುಂಚೆ ಅವಾಗ ಸ್ವಲ್ಪ ಅಲ್ಲಿ ಇಂಜುರಿ ಆಗಿತ್ತು. ನಾನು ಅವಾಗ ಹಾಸ್ಪಿಟಲ್ಲಿ ತೋರಿಸಿದಾಗ ಅವರು ಮತ್ತೆ ಬೇರೆನೇ ಹೇಳಿದ್ರು. ಅವಾಗ ಸ್ವಲ್ಪ ನಂಗೆ ಥ್ರೋ ಮಾಡೋ ಮುಂಚೆ ತುಂಬ ನೋವ್ತಿತ್ತು ಅಲ್ಲಿ. ಇವಾಗೇನು ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅದು. ಮತ್ತು ಆಮೇಲೆ ಸ್ಟ್ರೆಂಥಿಂಗ್ ವರ್ಕೌಟ್ ಎಲ್ಲ ಮಾಡಿದಾಗ ಅದು ಕರೆಕ್ಟ್ ಆಗಿತ್ತು. ಇವತ್ತು ಅದನ್ನ ಸ್ವಲ್ಪ ಹಿಡ್ಕೊಂಡ್ರಗತಿ ಆಗತೈತಿ.
ಇನ್ನೊಂದು ಸೊಟ್ಟ ಐತಿ. ಫಸ್ಟ್ ಸೆಟ್ ಇದ್ರಾಗ ಮಾಡಿದ್ದೆ, ಸೆಕೆಂಡ್ ಸೆಟ್ ಇದರಲ್ಲಿ ಮಾಡತ್ತೇನೆ, ಥರ್ಡ್ ಸೆಟ್ ಇದೇ ವೇಟ್ ಅಲ್ಲಿ ಮಾಡ್ತೇನೆ. ಅದರಲ್ಲಿ ಸ್ವಲ್ಪ ನಂಗೆ ಬ್ಯಾಕ್ ಪೇನ್ ಒಂದೈತಿ, ಅದು ಕುಂತು 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 ಭಾಳ ಪೇನ್ ಆಗತೈತೆ ಅಲ್ಲಿ. ಜಾಸ್ತಿ ಹೊತ್ತು ಕುಂದ್ರಾಗ ಆಗ್ತಾ ಇಲ್ಲ ನನಗೆ, ಬ್ಯಾಕ್ ಮೇಲೆ ತುಂಬಾ ಪೇನ್ ಬರ್ತಾ ಇದೆ. ಅಂದ್ರೆ ತುಂಬಾ ಪೇನ್ ಇಲ್ಲ, ಅಂದ್ರೆ ಕುಂದ್ರಾಗ ಆಗಲ್ಲ. ಆರಾಮಿಲ್ದಾಗ ನಾನು ಮೊಕ್ಕೊಳಗ ಆಗ್ಲಿದ್ದಾಗ ಕುಂದಿರ್ತಿದ್ದೆ, ಅವಾಗ ತುಂಬಾ ಸ್ವಲ್ಪ ಬ್ಯಾಕ್ ಮೇಲೆ ಪೇನ್ ಆಗ್ತೈತೆ. ಮತ್ತೆ ಇದು ಮಾಡೋ ಮುಂಚೆನೂ ಸ್ವಲ್ಪ ಬ್ಯಾಕ್ ಮೇಲೆ ಲೋಡ್ ಬರುತ್ತಲ್ಲ, ಅದಕ್ಕಾಗಿ ಸ್ವಲ್ಪ ಕಡಿಮೆ ಇಲ್ಲ, ಇದು 80% ಐತಿ, ಸಾಕು ಇಷ್ಟ. ಇನ್ನೊಂದು ಸೆಟ್ ಮಾಡ್ತೇನೆ. ಆಯ್ತು, ನೆಕ್ಸ್ಟ್ ಸಿಟ್ಟೆಟ್ರ್ ಒಂದು ಮಾಡ್ತೇನೆ ಮಿಷನ್ ಅಲ್ಲಿ, ಅದೊಂದು 2 ಸೆಟ್ ಮಾಡ್ತೇನೆ. ಆಯ್ತು, ಇವತ್ತಿಂದ ಬ್ಯಾಕ್ ವರ್ಕೌಟ್. ಇವತ್ತು ಅಷ್ಟೊಂದು ಏನು ಹಾರ್ಡ್ ಮಾಡಿಲ್ಲ ನಾನು, ಅಂದ್ರೆ ತುಂಬಾ ಹೆವಿ ಏನು ಮಾಡಿಲ್ಲ, ಅದನ್ನು ಹೆವಿ ಮಾಡಿದ್ರೆ ಅನ್ಸಾತೈತಿ. ಇದೊಂದು ವಾರ ಬೇಕಾಗುತ್ತೆ ಸ್ವಲ್ಪ ಬಾಡಿ ರಿಕವರಿ ಆಗಕ್ಕೆ. ನಂಗೆ ಆರಾಮಾಗಿಲ್ಲ, ಸ್ವಲ್ಪ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಆರಾಮಾದ್ರ ಗತಿ ಅನ್ಸುತ್ತೆ. ಏನೋ ಇವಾಗ ಟ್ಯಾಬ್ಲೆಟ್ಸ್ ಬಿಟ್ಟಾದ್ರೆ ಮತ್ತೆ ತಲೆನೋವು ಜ್ವರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನನಗೆ ಅನ್ಸುತ್ತೆ. ಹಂಗೆ ಕರೆಕ್ಟಾಗಿ ಇನ್ನೂ ಆರಾಮಾಗಿಲ್ಲ. ಅದು ಅವರು ಡಾಕ್ಟರ್ ಹೇಳಿದ್ರು ಒಂದು 4 ದಿನ ರೆಸ್ಟ್ ಮಾಡ ಅಂತ ಹೇಳಿ. ನಾನು 4 ದಿನ ಅಲ್ಲ, ಇವತ್ತು ನಿನ್ನೆ ರಾತ್ರಿ ಹೇಳ್ಯಾರ, ಬೆಳಗ್ಗೆ ನೋಡಿದ್ರೆ ಇಲ್ಲಿ ಜಿಮ್ ಮಾಡತ್ತೀನಿ. ಮತ್ತು ಅಷ್ಟೊಂದು ಫುಡ್ ಅಂದ್ರೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಜಾಸ್ತಿ ಊಟ ಮಾಡಿದ್ರೆ ವಾಮಿಟ್ ಆಗತೈತಿ, ಮತ್ತು ಒಂಥರ ತ್ರಾಸ ಆಗುತ್ತೆ ಸ್ವಲ್ಪ ತುಂಬ ಜಾಸ್ತಿ ಊಟ ಮಾಡಿದ್ರೆ. ಅದು ಸ್ವಲ್ಪ ತುಂಬ ಊಟನೂ ಮಾಡ್ತಾ ಇಲ್ಲ ನಾನು. ಸ್ವಲ್ಪ ಡಯಟ್ ಅಲ್ಲಿ ಮತ್ತು ಮಾರ್ನಿಂಗ್ ಫಸ್ಟ್ ಮೀಲಲ್ಲಿ ತುಂಬ ಆಲ್ಮೋಸ್ಟ್ 50% ಕಟ್ ಮಾಡಿದ್ದೀನಿ. ಹೋಮ್ ಚೆಕ್ ಮಾಡೋಣ ಯಾವ ಥರ ಬಂದಿದೆ ಅಂತ ಹೇಳಿ, ಮತ್ತು ಬಾಡಿ ಕಂಡೀಷನ್ ನೋಡೋಣ.
ಪೋಸ್ ಮಾಡೋ ಮುಂಚೆ ನನಗೆ ಅಷ್ಟೊಂದು ನಂಗೆ ಬ್ಯಾಕ್ ಪೋಸ್ ಮಾಡಕ್ ಬರಲ್ಲ. ನಂಗೆ ಬ್ಯಾಕ್ ಪೋಸ್ ಅಷ್ಟೊಂದು ಚೆನ್ನಾಗಿ ಮಾಡ್ಲಿಕ್ಕೆ ಬರಲ್ಲ. ಯಾಕಂದ್ರೆ ನಾನು ಲ್ಯಾಟ್ಸ್ ಓಪನ್ ಮಾಡ್ಲಿಕ್ಕೆ ಹೋದಾಗ ನಾನು ಶೋಲ್ಡರ್ನ ಮುಂದ್ಗಡೆ ತೊಗೊಂಡ್ಬಿಡ್ತೇನೆ. ಅವಾಗ ನಂದು ಲ್ಯಾಟ್ಸ್ ಓಪನ್ ಆಗೋದೇ ಇಲ್ಲ. ಅದು ನಾನು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೆ. ಆದ್ರೂ ಲಾಸ್ಟಿಗೆ ಸ್ವಲ್ಪ ಚೆನ್ನಾಗಿ ಲ್ಯಾಟ್ಸ್ ಓಪನ್ ಆದ್ರಗತ್ತೆ ಫೀಲ್ ಆಗತ್ತೈತೆ. ಅದರಲ್ಲಿ ನಂದು ಇದು ಲೆಫ್ಟ್ ಕಡೆ ಲ್ಯಾಟ್ಸ್ ಚೆನ್ನಾಗಿ ಈ ಕಡೆ ಸೈಡಿಗೆ ಒಂದು ಶೇಪ್ ಬಂದಿರಗತಿ ಆಗೈತೆ. ಅದು ಚೆನ್ನಾಗಿ ಈ ಕಡೆ ಶೇಪ್ ಚೆನ್ನಾಗಿ ಬಂದಿದೆ, ಆದ್ರೆ ಈ ಕಡೆ ಏನು ಬಂದೇ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ. ಇದು ರೈಟ್ ಸೈಡ್ ಸ್ವಲ್ಪ ತುಂಬಾ ಎಲ್ಲಾ ಪಾರ್ಟ್ಸ್ ಸ್ವಲ್ಪ ಹಂಗ ಕಾಣತಾವ. ಈ ಕಡೆ ಮಾತ್ರ ಸ್ವಲ್ಪ ಶೇಪ್ ಕಾಣತೈತಿ. ಈ ಕಡೆ ಸೈಡಿಗೆ ಈ ತರ ಸ್ವಲ್ಪ ಲ್ಯಾಟ್ಸ್ ಓಪನ್ ಆದ್ರ ಗತಿ ಕಾಣತೈತಿ. ರೈಟ್ ಸೈಡ್ ಏನ್ ಅಷ್ಟೊಂದು ಕಾಣತಿಲ್ಲ. ಸ್ವಲ್ಪ ಫೋಕಸ್ ಮಾಡಿ ಮಾಡ್ಬೇಕಾತ ಈ ಕಡೆ ರೈಟ್ ಸೈಡ್. ಮತ್ತೆ ಅಡ್ಡಿಲ್ಲ, ಇವತ್ತು ಸ್ವಲ್ಪ ಚೆನ್ನಾಗಿ ಫೀಲ್ ಅನಿಸ್ತು ನನಗೆ ಪೋಸಿಂಗ್ ಮಾಡೋ ಮುಂಚೆ, ಬ್ಯಾಕ್ ಓಪನ್ ಮಾಡೋ ಮುಂಚೆ. ಇವಾಗ ನಾನು ಒಂದ್ಸಲ ವಿಡಿಯೋ ಚೆಕ್ ಮಾಡ್ತೇನೆ ಅದರಲ್ಲಿ ಯಾವ ತರ ನಂದು ಬ್ಯಾಕ್ ಓಪನ್ ಆಗಿದೆ ಅಂತ ಹೇಳಿ. ಆಯ್ತು, ಇವತ್ತಿನ ವರ್ಕೌಟ್ ಮುಗೀತು. ಸ್ವಲ್ಪ ತಲೆ ತಿರುಗಿದ ರೀತಿ ಆಗತೈತಿ.